ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಬಿಸ್ಕಿಟ್ ಆಮೇಲೆ ಒಂದು ಇಡ್ಲಿ ಪಾತ್ರ ಇದ್ರೆ ಸಾಕು, ಈ ರೆಸಿಪಿ ಮಾಡ್ಬೋದು. ತುಂಬಾನೇ ರುಚಿಕರವಾದಂತ ಒಂದು ರೆಸಿಪಿ ಇದು, ಎಲ್ರಿಗೂ ಇಷ್ಟ ಆಗ್ಬೋದು. ಇವತ್ತೇ ಟ್ರೈ ಮಾಡಿ, ಬನ್ನಿ ನೋಡೋಣ ಏನು ಅಂತ. ಆಮೇಲೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಗೆ ಕೂಡಲೇ ಸಿಗುತ್ತೆ. ಇದಕ್ಕೋಸ್ಕರ ನಾನಿಲ್ಲಿ ನೋಡಿ ಬಿಸ್ಕೆಟ್ ತಗೊಂಡಿದ್ದೀನಿ. ಯಾವ ಬ್ರ್ಯಾಂಡ್ ಆದ್ರೂ ತೊಂದರೆ ಇಲ್ಲ, ಅಂದ್ರೆ ನಿಮ್ಗೆ ಇಷ್ಟ ಇರುವಂತಹ ಬಿಸ್ಕೆಟ್ ತಗೋಬಹುದು. ನಾನಿಲ್ಲಿ ಮಾರಿ ಲೈಟ್ ತಗೊಂಡಿದ್ದೀನಿ ನೋಡಿ. ಅದು ಅಂದ್ರೆ ರುಚಿ ನೋಡ್ಕೊಂಡು ನಿಮಗೆ ಇಷ್ಟ ಇರುವ ಫ್ಲೇವರ್ ಯಾವ್ದಿದೆಯೋ ಅದು ತಗೋಬಹುದು. ಆಮೇಲೆ ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ ಈ ಬಿಸ್ಕೆಟ್ ಅನ್ನ ಒಂದು 10 ಬಿಸ್ಕೆಟ್ ತಗೊಂಡಿದ್ದೀನಿ. ಅದನ್ನ ತುಂಡು ಮಾಡಿ ಹಾಕ್ತಾ ಇದ್ದೀನಿ. ಅವಾಗ ನಮಗೆ ರುಬ್ಬುವಾಗ ಹುಡಿ ಮಾಡುವಾಗ ಸ್ವಲ್ಪ ಈಸಿ ಆಗುತ್ತೆ ಅದನ್ನ ಹುಡಿ ಮಾಡೋದಿಕ್ಕೆ. ಅದಕ್ಕೋಸ್ಕರ ಈ ರೀತಿ ಮಾಡಿ ಹಾಕ್ತಾ ಇರೋದು ನೋಡಿ. ಈ ರೀತಿ ಕೈಯಲ್ಲೇ ಹುಡಿ ಮಾಡಿ ಹಾಕೊಳ್ಳಿ ನೋಡಿ. 10 ಬಿಸ್ಕೆಟ್ ಕೂಡ ಹುಡಿ ಮಾಡಿ ಹಾಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಅರ್ಧ ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. ಇದು ನಿಮಗೆ ಅಡ್ಜಸ್ಟ್ ಮಾಡಬಹುದು. ಜಾಸ್ತಿ ಸಿಹಿ ಇರುವ ಬಿಸ್ಕೆಟ್ ಆದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಸಕ್ಕರೆ. ಇನ್ನು ಇದನ್ನ ಹುಡಿ ಮಾಡಿ ತರ್ತೀನಿ ನಾನು. ಹುಡಿಯಾಗಿ ರೆಡಿ ಆಗಿದೆ ನೋಡಿ. ಈ ರೀತಿ ಇದೆ ಬಿಸ್ಕೆಟ್ ಮತ್ತು ಸಕ್ಕರೆಯ ಹುಡಿ ಇಲ್ಲಿ ರೆಡಿ ಆಗಿದೆ ನೋಡಿ. ನುಣ್ಣಗೆ ಹುಡಿ ಮಾಡಬೇಕು ನೋಡಿ. ಈ ರೀತಿ ಇದೆ, ಕರೆಕ್ಟ್ ಆಗಿದೆ. ಇನ್ನು ಇದನ್ನೊಂದು ಸೈಡ್ ಅಲ್ಲಿ ಇಟ್ಕೊಳ್ಳಿ. ಆಮೇಲೆ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು 1/4 ಕಪ್ ಸಕ್ಕರೆ ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ. 1/4 ಕಪ್ ಸಾಕು. ಅದಕ್ಕೆ 1 ಟೇಬಲ್ ಸ್ಪೂನ್ ನೀರು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಮೊದಲು ಇದನ್ನ ನೋಡಿ ಈ ಪಾತ್ರೆಯ ಫುಲ್ ಆಗಿ ಕವರ್ ಆಗೋ ತರ ಈ ರೀತಿ ಕರೆಕ್ಟ್ ಸೆಟ್ ಮಾಡ್ಬೇಕು ನೋಡಿ. ಅಂದ್ರೆ ಸಕ್ಕರೆ ಎಲ್ಲಾ ಭಾಗದಲ್ಲೂ ಇರ್ಬೇಕು, ಒಂದ್ರ ಮೇಲೆ ಎತ್ತರವಾಗಿ ಇರಬಾರ್ದು ನೋಡಿ. ಈ ರೀತಿ ಇರ್ಬೇಕು, ಫುಲ್ ಆಗಿ ಆ ಪಾತ್ರೆ ಫುಲ್ ಆಗಿ ಇರ್ಬೇಕು. ಇನ್ನು ಸ್ಟವ್ ಆನ್ ಮಾಡ್ತಾ ಇದ್ದೀನಿ, ಸ್ಟವ್ ಉರಿಸ್ತಾ ಇದ್ದೀನಿ. ಇನ್ನು ಇದು ಚೆನ್ನಾಗಿ ಕರಗ್ಲಿ ನೋಡಿ. ಸಕ್ಕರೆ ಎಲ್ಲ ಕರಗಿ ಈ ರೀತಿ ಇದೆ. ಇನ್ನು ನಮಗೆ ಮಾಡ್ತಾ ಇರೋದು ನಾವು ಕ್ಯಾರಮಲೈಸ್ಡ್ ಶುಗರ್ ರೆಡಿ ಮಾಡ್ತಾ ಇರೋದು ನೋಡಿ. ಸೌಟೇನು ಹಾಕ್ಬೇಕಾದ ಅವಶ್ಯಕತೆ ಇಲ್ಲ. ಈ ರೀತಿ ಕೈಯಲ್ಲಿ ಅದ್ರ ಹ್ಯಾಂಡ್ಲಲ್ಲೇ ಕೈಯಲ್ಲೇ ಈ ರೀತಿ ಮಿಕ್ಸ್ ಮಾಡಿದ್ರೆ ಸಾಕು ನೋಡಿ. ಇವಾಗ ಕಲರ್ ಚೇಂಜ್ ಆಗ್ತಾ ಬಂದಿದೆ. ಇನ್ನು ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು, ಯಾಕಂದ್ರೆ ಸ್ವಲ್ಪ ಜಾಸ್ತಿ ಆದ್ರೆ ಅದು ಕಹಿ ಆಗ್ಬಿಡುತ್ತೆ ನೋಡಿ. ಈ ರೀತಿ ಸಿಮ್ ಅಲ್ಲಿ ಇಟ್ಕೊಂಡು ಮಾಡಿ, ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮಾಡಿ ನೋಡಿ. ಒಂದು ಗೋಲ್ಡನ್ ಕಲರ್ ಬಂದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ ನೋಡಿ. ಇಲ್ಲಿ ಸಾಕು. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದನ್ನ ಒಂದು ಸಣ್ಣ ಬೌಲಲ್ಲಿ ಹಾಕ್ತಾ ಇದ್ದೀನಿ. 2 ಬೌಲಲ್ಲಿ ಹಾಕ್ತಾ ಇದ್ದೀನಿ ನಾನು ನೋಡಿ. ನಮ್ಮ ಕ್ಯಾರಮಲೈಸ್ಡ್ ಶುಗರ್ ಇಲ್ಲಿ ರೆಡಿ ಆಗಿದೆ. ಇದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಸೆಟ್ ಆಗ್ಲಿ. ಅಷ್ಟೊತ್ತಿಗೆ ಒಂದು ಪಾತ್ರೆಯಲ್ಲಿ ನಾನಿಲ್ಲಿ 2 ಮೊಟ್ಟೆ ಹಾಕ್ತಾ ಇದ್ದೀನಿ. ಮೊಟ್ಟೆ ಇಷ್ಟ ಇಲ್ಲ, ಮೊಟ್ಟೆ ಯೂಸ್ ಮಾಡದವರಾಗಿದ್ರೆ ನಿಮ್ಗೆ ಇಲ್ಲಿ ಕಾರ್ನ್ಫ್ಲೋರ್ ಯೂಸ್ ಮಾಡಬಹುದು ಅಥವಾ ಕಸ್ಟರ್ಡ್ ಪೌಡರ್ ಉಪಯೋಗಿಸಬಹುದು. ಹಾಲಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಸಾಕು ಸ್ವಲ್ಪ. ಇನ್ನು ಇದನ್ನ ಚೆನ್ನಾಗಿ ಮೊಟ್ಟೆಯನ್ನ ನಾನು ಈ ರೀತಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಇನ್ನು ನಾವು ಆವಾಗ ಹುಡಿ ಮಾಡಿಟ್ಟಂತಹ ನಮ್ಮ ಬಿಸ್ಕೆಟ್ ಹುಡಿ ಇದೆಯಲ್ಲ, ಬಿಸ್ಕೆಟ್ ಮತ್ತು ಸಕ್ಕರೆ ಹುಡಿ ಮಾಡಿಟ್ಟದ್ದು, ಅದನ್ನ ಇದಕ್ಕೆ ಹಾಕ್ಬಿಟ್ಟು ಇಲ್ಲಿ ಜರಡಿ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿ ಏನಾದ್ರೂ ಸಣ್ಣ ಪೀಸ್ ಏನಾದ್ರೂ ಇದ್ರೆ ಅದು ಬೀಳ್ಬಾರ್ದು ಅಂತ ಈ ರೀತಿ ಮಾಡ್ತಾ ಇರೋದು ನೋಡಿ. ಈ ರೀತಿ ಜರಡಿ ಮಾಡ್ತಾ ಇದ್ದೀನಿ ನಾನು ನೋಡಿ. ಈ ರೀತಿ ಸಾಕು. ಇದನ್ನ ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ, ಒಂದು ಸ್ಪೂನ್ ಅಥವಾ ವಿಸ್ಕೋ ಉಪಯೋಗಿಸಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೈಡಿಂದೆಲ್ಲ ಈ ರೀತಿ ತೆಗ್ದ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಇದಕ್ಕೆ 1 ಸ್ಪೂನ್ ತುಪ್ಪನೂ ಹಾಕ್ತಾ ಇದ್ದೀನಿ ನಾನು. ಅವಾಗ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ನಮ್ಗೆ. ಆಮೇಲೆ ನಾನಿಲ್ಲಿ ಏಲಕ್ಕಿ ಪೌಡರ್ ಕೂಡ ಹಾಕೊಂಡಿದ್ದೀನಿ, ಒಂದು 1/4 ಟೀ ಸ್ಪೂನ್ ಅಷ್ಟು. ಅದು ಕೂಡ ಹಾಕೊಳ್ಳಿ, ಮರಿಬೇಡಿ ನೋಡಿ. ಇನ್ನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಇವಾಗ ನಮ್ಮ ಹಿಟ್ಟು ನೋಡಿ ಈ ರೀತಿ ಇದೆ. ಇನ್ನು ಇದಕ್ಕೆ ಹಾಲು, ಕುದಿಸಿ ಆರಿದಂತ ಹಾಲು ಇಲ್ಲಿ ನಾನು ಅರ್ಧ ಕಪ್ ತಗೊಂಡಿದ್ದೀನಿ. ಅದ್ರೆಲ್ಲ ಹಾಕ್ತಾ ಇಲ್ಲ, ಈ ರೀತಿ ನೋಡ್ಕೊಂಡು ಹಾಕ್ತೀನಿ. ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಆಮೇಲೆ ಬೇಕಿದ್ರೆ ಸೇರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪುನಃ ಸ್ವಲ್ಪ ಹಾಕ್ತಾ ಇದ್ದೀನಿ. ಒಂದು ನೋಡಿ ಈ ರೀತಿ ಇದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ನಮ್ಮ ಹಿಟ್ಟು ನೋಡಿ ಇವಾಗ ಈ ರೀತಿ ಇದೆ. ಇಷ್ಟು ಸಾಕು ನಮಗೆ ಹಾಲು. ಅಂದ್ರೆ ನಾನಿಲ್ಲಿ ಅರ್ಧ ಕಪ್ಪಲ್ಲಿ ಅರ್ಧ ಹಾಕೊಂಡಿದ್ದೀನಿ, ಅಂದ್ರೆ 1/4 ಕಪ್ ಹಾಲು ಸೇರಿಸಿರೋದು. ಇನ್ನು ಇದಕ್ಕೆ ನಾವು ಅವಾಗ ರೆಡಿ ಮಾಡಿಟ್ಟಂತಹ ಕ್ಯಾರಮಲೈಸ್ ಶುಗರ್ ಸೆಟ್ ಆಗಿದೆ. ಅದರ ಮೇಲ್ಗಡೆನೆ ನಾವು ರೆಡಿ ಮಾಡಿಟ್ಟಂತಹ ಹಿಟ್ಟು ಹಾಕ್ತಾ ಇದ್ದೀನಿ. 2 ಬೌಲಿಗೂ ತುಂಬಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಸಾಕು. ಆಮೇಲೆ ಇಲ್ಲಿ ನೋಡಿ ನಾನು ಈ ನಮ್ಮ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ಚೆನ್ನಾಗಿ ಕುದೀತಾ ಇದೆ. ಅದರ ಮೇಲ್ಗಡೆ ಪ್ಲೇಟ್ ಎಲ್ಲ ಸೆಟ್ ಮಾಡಿ ನಾವು ತಯಾರು ಮಾಡಿದಂತಹ ನಮ್ಮ ಹಿಟ್ಟನ್ನ ಇದರ ಮೇಲ್ಗಡೆ ಇಡ್ತಾ ಇದ್ದೀನಿ ಈ ರೀತಿ. ಅಂದ್ರೆ ನಾವು ಆವಿಯಲ್ಲಿ ಬೇಯಿಸ್ತಾ ಇರೋದು. ಇನ್ನು ಇದರ ಮೇಲ್ಗಡೆ ಒಂದು ಮುಚ್ಚಳ ಮುಚ್ಚುತ್ತಾ ಇದ್ದೀನಿ.
ಅದರ ಮೇಲ್ಗಡೆ ನಮ್ಮ ಇಡ್ಲಿ ಪಾತ್ರೆಯ ಮುಚ್ಚಳ ಮುಚ್ಚಿ ಇದನ್ನೊಂದು 20 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ 20 ನಿಮಿಷ ಆಗಿದೆ, ಸ್ಟವ್ ಆಫ್ ಮಾಡಿದ್ದೀನಿ. ನೋಡಿ ಈ ರೀತಿ ಇದೆ, ಮುಚ್ಚಳ ಎಲ್ಲ ತೆಗ್ದಿದ್ದೀನಿ. ನೋಡಿ ಬೆಂದಿದ ಅಂತ ಈ ರೀತಿ ಚೆಕ್ ಮಾಡ್ಬೋದು, ಕರೆಕ್ಟ್ ಆಗಿ ಬೆಂದಿದೆ. ಸಾಕು, ಇನ್ನು ಇದರಿಂದ ತೆಗಿತಾ ಇದ್ದೀನಿ. ನಮ್ಮ ಬಿಸ್ಕಿಟ್ ಅಲ್ಲಿ ಮಾಡಿರುವಂತಹ ಒಂದು ರುಚಿಕರವಾದಂತಹ ಪುಡ್ಡಿಂಗ್ ಇಲ್ಲಿ ರೆಡಿ ಆಗಿದೆ. ನೋಡಿ, ಒಂದು ಚಾಕು ಉಪಯೋಗಿಸಿ ಈ ರೀತಿ ನಾನು ಅದರ ಬದಿ ಎಲ್ಲ ತೆಗಿತಾ ಇದ್ದೀನಿ. ಆಮೇಲೆ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ನೋಡಿ, ವಾವ್, ಸೂಪರ್ ಆಗಿರುವಂತಹ ಒಂದು ಪುಡ್ಡಿಂಗ್ ಇಲ್ಲಿ ರೆಡಿ ಆಗಿದೆ. ತುಂಬಾ ಸುಲಭವಾಗಿ ಮಾಡುವಂತಹ ಪುಡ್ಡಿಂಗ್ ಇದು. ನೋಡಿ ಈ ರೀತಿ ಇದೆ. ಆ ಕ್ಯಾರಮಲೈಸ್ಡ್ ಶುಗರ್ ಮೇಲ್ಗಡೆ ನಿಂತಾಗ ಅದರೊಂದು ನೋಡೋದಿಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿ ಟೇಸ್ಟ್ ನೋಡಿ, ಒಳ್ಳೆ ಸಾಫ್ಟ್ ಮೃದುವಾಗಿರುವಂತಹ ನಮ್ಮ ಪುಡ್ಡಿಂಗ್ ನೋಡಿ ಈ ರೀತಿ ಇದೆ. ಇದು ತಿನ್ನುವಾಗ ಹೇಗಿರುತ್ತೆ ಅಂದ್ರೆ, ಆ ಮೇಲ್ಗಡೆ ಇರುವ ಕ್ಯಾರಮಲೈಸ್ಡ್ ಶುಗರ್ ಅದರ ರುಚಿನೂ ಇರುತ್ತೆ, ಅದರ ಜೊತೆ ನಮ್ಮ ಪುಡ್ಡಿಂಗ್ ಇಂದು ಸೂಪರ್ ಆಗಿರುತ್ತೆ. ಇದು ಬೇಕಿದ್ರೆ ನಿಮ್ಗೆ ಫ್ರಿಜ್ ಅಲ್ಲಿ ಇಟ್ಟು ತಿನ್ಬಹುದು, ಫ್ರೀಜರ್ ಅಲ್ಲಿ ಇಡಬೇಡಿ, ಫ್ರಿಜ್ ಅಲ್ಲಿ ಇಟ್ಟು ಬೇಕಿದ್ರೆ ಒಂದು ಸ್ವಲ್ಪ ಹೊತ್ತು ಇಟ್ಟು ತಿನ್ಬಹುದು. ನೋಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಅದೇ ರೀತಿ ಎಲ್ಲರ ಜೊತೆ ಶೇರ್ ಮಾಡಿ. ಇವತ್ತೇ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.